ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಜಶಿತ್ ಕನ್ನಡ ಬ್ಲಾಗ್ಸ್ಗೆ ಸ್ವಾಗತ. ಇವತ್ತು ನಾನು ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ ಒಂದು ಅದ್ಭುತವಾದಂತಹ ಸ್ಥಳಕ್ಕೆ. ಹೌದು ಸ್ನೇಹಿತರೆ, ಹಿಂದಿನ ವಿಡಿಯೋದಲ್ಲಿ ಕೂಡ ಅದ್ಭುತವಾದಂಥ ಸ್ಥಳ ಅಂತ ಹೇಳಿದ್ದೆ. ಇದು ಕೂಡ ಅದಕ್ಕಿಂತ ಇನ್ನೂ ಅದ್ಭುತವಾಗಿದೆ ಅಂತ ಹೇಳ್ಬೋದು. ಯಾವ ಜಾಗ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಅದೇನೆ ಅಲ್ ಖಲೂಫ್ ಅಂತ ಹೇಳಿ. ಬನ್ನಿ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಲ್ಲ, ಈ ರೀತಿಯಾದಂಥ ಸುಂದರವಾದಂತಹ ನೋಟ ಇದೆ. ಪ್ರತಿಯೊಂದು ಕಡೆಯಲ್ಲೂ ಪಿಕ್ಚರ್ಸ್ ಕ್ಯೂ ಆಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ನೀವಿಲ್ಲಿ ಕೇವ್ ಒಳಗೆ ಬೀಚ್ಗೆ ಹೋಗ್ಬೋದು ಅಂತಂದರೆ ನಂಬ್ತೀರಾ? ಹೌದಲ್ವಾ? ನಿಮಗೂ ಕೂಡ ನಂಬಕ್ಕೆ ಆಗ್ತಾ ಇಲ್ಲ ಅಂತಂದರೆ ನಾನು ನಿಮಗೆ ತೋರಿಸ್ತೀನಿ. ಈಗ ಇವತ್ತಿನ ವಿಡಿಯೋ ಶುರು ಮಾಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರು, ನನ್ನ ಹೆಸರು ಸ್ವಾತಿ, ನಾನು ಮಸ್ಕತ್ನಿಂದ ಕನ್ನಡ ಬ್ಲಾಗ್ಸ್ನ ಮಾಡ್ತೀನಿ. ನಮ್ಮ ಚಾನಲ್ಗೆ ನೀವಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ದಟ್ ನಾವು ಪ್ರತಿ ಸಲ ವಿಡಿಯೋ ಅಪ್ಲೋಡ್ ಮಾಡಿದಾಗಲೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ಅದನ್ನು ವಾಚ್ ಔಟ್ ಮಾಡ್ಬೋದು. ಇನ್ನು ತಡ ಮಾಡದೆ ಈ ಒಂದು ಅದ್ಭುತವಾದಂಥ ಜಾಗವನ್ನು, ಒಮಾನಿನ ಒಂದು ಅದ್ಭುತವಾದಂಥ ಜಾಗ ನಾನು ಮತ್ತೆ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಅಂತಂದರೆ ಯಾಕೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ. ಬನ್ನಿ, ತಡ ಮಾಡದೆ ಶುರು ಮಾಡೋಣ. ಮಸ್ಕತ್ನಿಂದ ಅಲ್ ಖಲೂಫ್ಗೆ ನಮಗೆ 431 ಕಿಲೋಮೀಟರ್ಸ್ ಆಗುತ್ತೆ. ಬಟ್ ನಾವು ಹೋಗಿದ್ದು ಮಸ್ಕತ್ನಿಂದ ಅಲ್ ಅಷ್ಕರಾಗೆ. ಅಲ್ಲಿ ಒನ್ ಡೇ ಸ್ಟೇ ಮಾಡಿ ನಂತರದಲ್ಲಿ ಅಲ್ ಅಷ್ಕರಾಯಿಂದ ಅಲ್ ಖಲೂಫ್ಗೆ ಹೋದ್ವಿ. ಅಷ್ಕರಾಯಿಂದ ಖಲೂಫ್ಗೆ 280 ಕಿಲೋಮೀಟರ್ಸ್ ಆಗತ್ತೆ. ಅಷ್ಕರಾಯಿಂದ ಖಲೂಫ್ಗೆ ಹೋಗುವಾಗ ನಮಗೆ ದಾರಿ ಮಧ್ಯದಲ್ಲಿ ಈ ರೀತಿಯಾಗಿ ಸ್ಯಾಂಡ್ ಡ್ಯೂನ್ಸ್ಗಳನ್ನು ನೋಡೋದಕ್ಕೆ ಸಿಗತ್ತೆ ಅಲ್ಲಲ್ಲಿ. ಹಾಗೇನೆ ನೋಡ್ತಾ ಇದ್ದೀರಲ್ಲ, ಸನ್ ರೈಸ್ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ದಾರಿ ಪಕ್ಕದಲ್ಲೇ ಇದ್ದಂಥ ಸ್ಯಾಂಡ್ ಡ್ಯೂನ್ಸ್ ಅಲ್ಲಿ ಒಂದು ಸ್ವಲ್ಪ ಹೊತ್ತು ಆಟಾಡಿ ರಿಲ್ಯಾಕ್ಸ್ ಮಾಡಿಕೊಂಡು ನಾವು ಮತ್ತೆ ನಮ್ಮ ಜರ್ನಿಯನ್ನು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ನಾವು ಅಲ್ಲಿಗೆ ಹೋಗಿ ರೀಚ್ ಆಗೋ ಅಷ್ಟೊತ್ತಿಗೆ ನೈಟ್ ಆಗಿತ್ತು. ಸೊ ನಾನು ನಿಮಗೆ ಆ ಅಲ್ ಖಲೂಫ್ ಕೇವ್ ಇರುವಂತಹ ಜಾಗವನ್ನ ಡೇ ಟೈಮ್ ಅಲ್ಲಿ ಶೂಟ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ಕಚ್ಚಾ ರೋಡಲ್ಲಿ ಸ್ವಲ್ಪ ಹೋಗ್ಬೇಕಾಗತ್ತೆ ನಾವು ಆ ಜಾಗವನ್ನ ತಲುಪಬೇಕಾದ್ರೆ. ಈ ಜಾಗದ ಎಕ್ಸಾಕ್ಟ್ ಲೊಕೇಶನ್ ಬೇಕು ಅಂತಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ನ ಅಟ್ಯಾಚ್ ಮಾಡಿರ್ತೀನಿ, ಅಲ್ಲಿ ಕೂಡ ಹೋಗಿ ನೀವು ಚೆಕ್ಔಟ್ ಮಾಡಬಹುದು. ಈ ರೀತಿಯಾದಂತ ಪುಟ್ಟದಾದಂತಹ ಕಾಂಪೌಂಡ್ ನ ನೋಡೋದಕ್ಕೆ ಸಿಗತ್ತೆ. ಅದ್ರ ಒಳಗೆ ನಾವು ಹೋಗ್ಬೇಕಾಗತ್ತೆ ಈ ಕೇವ್ ಅನ್ನ ರೀಚ್ ಆಗ್ಬೇಕಂತಂದ್ರೆ. ಅರ್ಲಿ ಮಾರ್ನಿಂಗ್ ಬೇಗ ಎದ್ದು ಸನ್ರೈಸ್ ನೋಡೋಣ ಅಂತ ಬಂದು ಕೂತಿದ್ದೀವಿ. ಈ ಬೀಚ್ ಸೈಡ್ ಅಲ್ಲಿ ಸನ್ರೈಸ್ ನೋಡುವಂತಹ ಅನುಭವ ತುಂಬಾನೇ ಸುಂದರವಾಗಿರುತ್ತೆ. ಈಗ ನಾವು ಬೀಚ್ ಹತ್ರ ಬಂದು ಕೂತಿದ್ದೀವಿ. ಸಮಯ ಆಗಿದೆ 6:30. ಸನ್ರೈಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಬನ್ನಿ, ಬ್ಯೂಟಿಫುಲ್ ಆದಂಥ ಸನ್ರೈಸ್ ನೀವು ನಮ್ಮೊಟ್ಟಿಗೆ ನೋಡಿ ಆನಂದಿಸಿ. ಪಕ್ಷಿಗಳೆಲ್ಲ ತನ್ನ ಗೂಡಿನಿಂದ ಹೊರಗೆ ಬರ್ತಿರೋದನ್ನ ನೋಡ್ಬೋದು. ನೋಟ ತುಂಬಾನೇ ಅದ್ಭುತವಾಗಿದೆ ಅಲ್ವಾ? ಸಮುದ್ರದ
ಪಕ್ಕದಲ್ಲೇ ಈ ರೀತಿಯಾಗಿ ಪುಟ್ಟದಾದಂತಹ ಗುಹೆ ಇರೋದು. ಸಾಮಾನ್ಯವಾಗಿ ನೋಡಿದ್ರೆ ಇದು ಗುಹೆ ಇದೆ, ಒಳಗೆ ಈ ರೀತಿಯಾದಂತಹ ಅದ್ಭುತವಾದಂತಹ ಜಾಗ ಇದೆ ಅಂತ ನಮ್ಗೆ ಅನ್ಸೋದೇ ಇಲ್ಲ. ಬನ್ನಿ ಒಳಗ್ ಹೋಗಿ ನೋಡೋಣ ಯಾವ ರೀತಿಯಾಗಿದೆ, ಏನೆಲ್ಲ ಇದೆ ಅಂತ ಹೇಳಿ. ಅರ್ಲಿ ಮಾರ್ನಿಂಗ್ ಆಗಿರೋದ್ರಿಂದ ಕತ್ಲೆ ಸ್ವಲ್ಪ ಇದೆ. ನಾನು ಇದೇ ಕ್ಲಿಪ್ಪಿಂಗ್‌ನ ಮತ್ತೆ ಬೆಳಕಾದಾಗ ಬಂದು ಶೂಟ್ ಮಾಡಿ ತೋರಿಸ್ತೀನಿ ನಿಮ್ಗೆ. ನೋಡ್ತಿದ್ರಲ್ಲ, ಈ ರೀತಿಯಾಗಿ ನಾವು ನೈಟ್ ಅಲ್ಲಿ ಟೆಂಟ್ ಸ್ಟೇ ಅನ್ನ ಮಾಡಿದ್ವಿ. ನಮ್ದೇ ಆದಂತಹ ಟೆಂಟ್ ನ ತಂದ್ಬಿಟ್ಟು ಜಾಗ ಎಲ್ಲಿ ಸೆಕ್ಯೂರ್ ಅನ್ಸತ್ತೆ ಅಲ್ಲಿ ನಾವು ಪ್ಲೇಸ್ ಮಾಡ್ಬಿಟ್ಟು ರಾತ್ರಿ ಮಲ್ಗಿದ್ದಾಯ್ತು. ಬೆಳಗ್ಗೆ ಅದ್ಭುತವಾದಂತಹ ಸನ್ರೈಸ್ ನ ಕೂಡ ನೋಡಿದ್ದಾಯ್ತು. ಕೇವ್ ಒಳಗೆ ಒಂದು ಸೀಕ್ರೆಟ್ ಪ್ಲೇಸ್ ಇದೆ, ತೋರಿಸ್ತೀನಿ ಬರ್ರಿ. ನೀರೆಷ್ಟು ಹತ್ತಿರ ಬಂದಿದೆ ಅಂದ್ರೆ ಮುಂದೆ ಇದೆ ನೀರು. ನೋಡಿದ್ರಲ್ಲ, ಅರ್ಲಿ ಮಾರ್ನಿಂಗ್ ಅಲ್ಲಿ ತೋರಿಸಿದಂತ ಕ್ಲಿಪ್ಪಿಂಗ್ ಅಲ್ಲಿ ನೀರೆಷ್ಟು ಹಿಂದೆ ಇತ್ತು ಅಂತ ಹೇಳಿ ಈಗ ಇಷ್ಟು ಮುಂದೆ ಬಂದಿದೆ. ಅಂಡ್ ಅಲ್ಲಿದ್ದಂತ ಪುಟ್ಟ ಗುಡ್ಡ ಹತ್ಬಿಟ್ಟು ನೋಡಿದ್ರೆ ಈ ರೀತಿಯಾದಂತ ಸುಂದರವಾದ ನೋಟ ನೋಡೋದಕ್ಕೆ ನಮ್ಗೆ ಸಿಗತ್ತೆ. ನೀರನ್ನ ನೋಡ್ರಿ ಎಷ್ಟು ಸುಂದರವಾಗಿದೆ. ಟಾಕ್ ವೈಸ್ ವಾಟರ್ ಕ್ರಿಸ್ಟಲ್ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಅಲ್ವಾ. ಈಗ ನೀವು ನೋಡ್ತಿರೋದು ಅಲ್ ಖಲೂಫ್ ಸಿಟಿ ಒಳಗೆ ಈ ರೀತಿಯಾದಂತ ಸಾಕಷ್ಟು ಬೋಟ್ಸ್ ಗಳು ಬೆಳಗ್ಗೆನೆ ಸಮುದ್ರದಲ್ಲಿ ಇರತ್ತೆ, ಫಿಶಿಂಗ್ ಮಾಡ್ತಾ ಇರ್ತಾರೆ. ಅಂಡ್ ಆ ಸೀಗಲ್ಸ್ ಗಳು ನೋಡಿ ಎಷ್ಟಿದಾವೆ ಅಂತ ಹೇಳಿ. ಸ್ನೇಹಿತರೆ, ಈ ಅಲ್ ಖಲೂಫಲ್ಲಿ ಮತ್ತೊಂದು ಮೋಸ್ಟ್ ವಿಸಿಟಿಂಗ್ ಪ್ಲೇಸ್ ಯಾವುದು ಅಂತಂದರೆ ಅದು ಶುಗರ್ ಡ್ಯೂನ್ಸ್ ಅಂತ ಹೇಳಿ. ಆ ಜಾಗದಲ್ಲಿ ಸಮುದ್ರ ಡೆಸರ್ಟ್ ಎರಡು ಮೀಟ್ ಆಗುವಂತಹ ಜಾಗ ಅದು. ಆ್ಯಂಡ್ ನಾವೀಗಿದ್ದೀವಿ ವೈಟ್ ಸ್ಯಾಂಡ್ ಇರುವಂತಹ ಜಾಗಕ್ಕೆ. ಇದು ನಾವೇನು ಕೇವ್ ನೋಡಿದ್ವಲ್ಲ ಅಲ್ಲಿಂದ ಜಸ್ಟ್ 1.5 ಕಿಲೋಮೀಟರ್ ದೂರದಲ್ಲಿದೆ. ನೋಡ್ಬೋದು ನಾರ್ಮಲ್ ಆಗಿರುವಂತಹ ಡೆಸರ್ಟ್ಗಿಂತ ಇಲ್ಲಿ ಎಷ್ಟು ವೈಟ್ ಕಲರಲ್ಲಿದೆ ಸ್ಯಾಂಡ್ ಅಂತ ಹೇಳಿ. ನಾವು ಈ ಸ್ಯಾಂಡ್ ಡ್ಯೂನ್ಸ್ ನ ಹತ್ಬಿಟ್ಟು ಮೇಲಿಂದ ನಿಂತ್ಕೊಂಡು ಒಂದು ರೌಂಡ್ ಎಲ್ಲ ನೋಡಿ ಫೋಟೋ ಎಲ್ಲ ತಕ್ಕೊಂಡು ಈಗ ವಾಪಸ್ ಇಳಿತಾ ಇದ್ದೀವಿ. ಒಮಾನ್ಗೆ ಭೇಟಿ ನೀಡಿದಂಥವ್ರು ಅಥವಾ ಒಮಾನ್ನಲ್ಲಿರೋರು ನೀವು ಈ ಜಾಗಕ್ಕೆ ಹೋಗಿದ್ದೀರಾ, ನಿಮ್ಮ ಅನುಭವ ಹೇಗಿತ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮಿಸ್ ಮಾಡಬೇಡಿ, ಓಕೆನಾ? ಅಲ್ಲಿಂದ ನಾವು ಬ್ಯಾಕ್ ಟು ಮಸ್ಕತ್ ಹೊರಟಿದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಇಷ್ಟವಾದಲ್ಲಿ ತಪ್ಪದೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಿಸ್ ಮಾಡಬೇಡಿ. ಮತ್ತೊಂದು ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಎಲ್ರೂ ಖುಷಿಯಾಗಿರಿ, ನಗ್ತಾ ಇರಿ. ಟೇಕ್ ಕೇರ್, ಬಾಯ್ ಬಾಯ್.